ಪ್ರೇಕ್ಷಕ ಪ್ರಭುಗಳೇ, ಇವತ್ತು ಆಟೋನೆಟಿಯಿಂದ ಒಂದು ಫ್ರೀ ರೈಡ್ ಸ್ಪಾನ್ಸರ್ ಮಾಡ್ತಾ ಇದಾರೆ. ಸೊ ಇದೊಂದು ಬ್ರೇಕ್ಫಾಸ್ಟ್ ರೈಡ್, ಒನ್ ಡೇ ಟ್ರಿಪ್. ಇಲ್ಲಿಂದ ಮುತ್ತತಿ ಹೋಗ್ಬಿಟ್ಟು ರಿಟರ್ನ್ ಆಗೋ ತರ. ಸುಮಾರು 50 ಜನ ರೈಡರ್ಸ್ ನ ಇನ್ವೈಟ್ ಮಾಡಿದ್ರು. ಅದ್ರಲ್ಲಿ ನಾನು ಒಬ್ಬ. ನನ್ ಗಾಡಿ ನೋಡಿ ಇಲ್ಲ ಇದೆ. ಸೊ ಸಖತ್ ಹೈ ಪರ್ಫಾರ್ಮೆನ್ಸ್ ಸೆಗ್ಮೆಂಟ್ ಗಾಡಿಗಳೆಲ್ಲ ಇದೆ. GS 850cc ಇದು ಹಿಮಾಲಯನು ಅಲ್ಲ. ಮೇ ಬಿ ಇವ್ರ ಆಕ್ಸೆಸರೀಸ್ ಗೆ ಫುಲ್ ಫೋಕಸ್ ಮಾಡಿರೋದ್ರಿಂದ ಫುಲ್ ಲೋಡೆಡ್ ಗಾಡಿಗಳು ಬಂದಿದೆ ಎಲ್ಲ ಕಡೆನು. ಸಖತ್ತಾಗಿದೆ. ಈ ರೈಡ್ ಹೆಂಗಿರುತ್ತೆ ಅಂತ ನಿಮ್ಗೆ ತಿಳಿಸ್ತಾ ಇರ್ತೀನಿ. ಎಂಜಾಯ್ ಮಾಡ್ಬೋದು. This is the first community ride conducted by Autonative Bangalore. ಈಗ ಬ್ರೇಕ್ಫಾಸ್ಟ್ಗೆ ನಿಲ್ಸಿದೀವಿ. ನೋಡ್ಬೋದು ನನ್ನ ಗಾಡಿ ಅಲ್ಲಿದೆ ಆಯ್ತಾ. ಎಷ್ಟು ಗಾಡಿ ಇದೆ ನೋಡಿ. ಅಲ್ಲಿ ನೋಡಿ, ಇದು ಪ್ರೀಮಿಯಂ ಗಾಡಿ ಎಲ್ಲ ಇಲ್ಲಿ ನಿಲ್ಸಿದ್ದಾರೆ. ಅದೆಲ್ಲ ಅದ್ಕೊಂಡು ಕೊಂಡ್ಕೊಂಬಿಡಿ. ನೋಡಿ, ಇದು ಬೆನೆಲಿ. ಇದು ಯಾವುದಿದು? ಇದನ್ನು ಬೆನೆಲಿ. ಜುಕಾಟಿ, ಇದು ಕವಾಸಕಿ. ನೋಡಿ, ಇದನ್ನು ಬೆನೆಲಿ. ಟ್ರ್ಯಾಂಪ್ 850. ಇದು ನೋಡಿ GS 1250cc. ಇದಂತೂ ಹೆವಿ ಬೀಸ್ಟ್ ಆಗಿದೆ. ನೋಡಿದ್ರೆ ಲುಕ್ಕು ಸಕ್ಕತ್ತಾಗಿದೆ. So you would be a part of everything, upcoming events and everything. You would be the part, because since you are the pilot batch or our family members, which I would be rather telling than the pilot batch. Yeah. ಪ್ರೇಕ್ಷಕ ಪ್ರಭುಗಳೇ, ನಾವಿವಾಗ ಮುತ್ತತಿ ರೀಚ್ ಆಗಿದ್ದೀವಿ. ನೋಡ್ಬೋದು, ನೀರು ಫುಲ್ ನೀರಿದೆ. ಸಖತ್ತಾಗೆ ಈಜಾಡ್ಕೊಂಡು ಹೋಗ್ಬೋದು. ಆಮೇಲೆ ಚೆನ್ನಾಗಿ ಒಂದು ಆರ್ಗನೈಸ್ ಮಾಡಿದ್ರು. ಅದೇ ತರ ಇಬ್ಬರಿಗೆ ಫ್ರೀ ಹೆಲ್ಮೆಟ್ ಕೂಡ ಸಿಕ್ತು. ಅದೇ ತರ ನನ್ಗೆ ಚೈನ್ ಕ್ಲೀನರು, ಚೈನ್ ಲೋಬೋ ಇಂಥದ್ದೆಲ್ಲ ಗಿಫ್ಟ್ ಕೊಟ್ಟಿದ್ದಾರೆ. ಸೊ ನೀವು ಫ್ರೆಂಡ್ಸ್ ಜೊತೆ ಆದ್ರೂ ಬರ್ಬೋದು, ಇಲ್ಲ ಫ್ಯಾಮಿಲಿ ಜೊತೆ ಬರ್ತೀನಿ ಅಂದ್ರೆ ಆರಾಮಾಗಿ ಒಂದು ಡೇ ಸ್ಪೆಂಡ್ ಮಾಡ್ಬೋದು. ಆಮೇಲೆ ಊಟ ಗೀಟ ಮಾಡ್ಕೊಂಡು, ಊಟ ಎಲ್ಲ ತಗೊಂಡ್ ಬರ್ತೀರಲ್ಲ, ನೀವೇ ತಗೊಂಡ್ ಬಂದ್ಬಿಟ್ರೆ ಫಾರ್ ಬೆಟರ್. ಇಲ್ಲಾಂದ್ರೆ ಇಲ್ಲೇ ಇವರು ಮೀನ್ ಹಿಡ್ದಿರ್ತಾರಲ್ವಾ ಫ್ರೆಶ್ ಆಗಿ, ಅದನ್ನೇ ಸುಟ್ಟು ಇವರೇ ಅಡ್ಗೆ ಮಾಡ್ಕೊಡ್ತಾರೆ. ಆ ತರನು ನೀವು ತಗೊಬೋದು. ಬಂದ್ರೇನೆ ಸಾಕು, ಅವರೇ ನಿಮ್ಗೆ ಕರ್ಕೊಂಡ್ಬಿಡ್ತಾರೆ. ಅಂಗಡಿಗಳೆಲ್ಲ ಇಟ್ಟಿರ್ತಾರಲ್ವಾ. ನೋಡಿ, ನಾನು ಆ ಕಡೆಯಿಂದ ಬಂದಿದ್ದೀನಿ. ನೋಡಿ, ಅಲ್ಲಿಂದ ಬರ್ತಾ ಇರ್ತೀರಲ್ಲ ನೀವು, ಬಂದಿದ ತಕ್ಷಣ ಅಲ್ಲೇ ಅಂಗಡಿಗಳಿದೆ. ಅಂಗಡಿದಲ್ಲಿ ಬರ್ತಾ ಇದ್ದಂಗೆನೆ ನಿಮ್ಗೆ ಕರ್ಕೊಂಡ್ಬಿಟ್ಟು ಅವರೇ ಕುಂಡಿಸ್ಕೊಂಡ್ಬಿಡ್ತಾರೆ. ನಿಮ್ಗೆ ಏನೇನ್ ಬೇಕೋ ಎಲ್ಲ ಅವರೇ ಪ್ರೊವೈಡ್ ಮಾಡ್ತಾರೆ. ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ನಿಮ್ಗೆ. ಬಂದ್ರೆ ನಿಮ್ ಹತ್ರ ದುಡ್ಡು ಇರ್ಬೇಕಷ್ಟೇ. ಇನ್ನೊಂದೇನಂದ್ರೆ ಇಲ್ಲಿ ನೆಟ್ವರ್ಕ್ ಇರಲ್ಲ. ಫೋನ್ ಪೇ, ಗೂಗಲ್ ಪೇ ಅಂತ ಏನು ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ. 0 ನೆಟ್ವರ್ಕ್. ನೀವು ಒಂದ್ ಕ್ಷಣ ಕೂಡ ನಿಮ್ಗೆ ನೆಟ್ವರ್ಕ್ ಸಿಗಲ್ಲ. ಇಲ್ಲಿಂದ ಕಾಲ್ ಮಾಡ್ಬೇಕಂದ್ರೆ, ಆಕ್ಚುಲಿ ನಾವು ಲ್ಯಾಂಡ್ಲೈನ್ಗೆ ದುಡ್ಡು ಕೊಟ್ಟು ಕಾಲ್ ಮಾಡಿದ್ವಿ, ಯಾರಿಗೋ ಕಾಲ್ ಮಾಡ್ಬೇಕಾಗಿತ್ತು. ಸೊ ನೆಟ್ವರ್ಕ್ ಇರಲ್ಲ, ಕಂಪ್ಲೀಟ್ ಇರಲ್ಲ. ಆಮೇಲೆ ಕ್ಯಾಶ್ ಖಂಡಿತವಾಗ್ಲಿ ತಗೊಂಬನ್ನಿ ನೀವು. ಅದೊಂದು ಟಿಪ್ ಅಂತ ಅನ್ಕೊಳ್ಳಿ. ಇಲ್ಲಿ ಬರ್ಬೇಕಂದ್ರೆ ಇದು ಮುತ್ತತಿ ತುಂಬಾ ಸಖತ್ತಾಗಿರುವಂತ ಜಾಗ. ಈಗ ಬಿಸಿಲು ಜಾಸ್ತಿ ಇದೆ, ಅದಕ್ಕೆ ನಾವು ತುಂಬಾ ಹೊತ್ತು ಇಡಕ್ಕಾಗಲ್ಲ. ರೈಡಿಂಗ್ ಜಾಕೆಟ್ ಎಲ್ಲ ಹಾಕೊಂಡಿದೀವಿ. ಬೇಗ ಹೊಟ್ಬಿಡೋಣ ಅಂತ. ಈಗ ಸಮಯ ಬಂದು ಅರೌಂಡ್ 12 ಗಂಟೆ ಆಗ್ತಿದೆ. ಮನೆಗೆ ಹೋಗೋಷ್ಟರಲ್ಲಿ ಒಂದು 4 ಗಂಟೆ ಆಯ್ತು. ಅಂದ್ರೆ ಆರಾಮಾಗಿ ಪೀಸ್ ಹೋಗೋಣ ಅನ್ಕೊಂಡಿದೀನಿ. ನೋಡೋಣ. ನೋಡಿ, ಇಲ್ಲಿ ದೇವರೆಲ್ಲ ಇಟ್ಟಿದ್ದಾರೆ. ದೇವ್ರಿಟ್ಟು ಪೂಜೆ ಮಾಡ್ತಾ ಇರ್ತಾರೆ ಇವಾಗ. ಸೊ ತುಂಬಾ ಒಂದು ಪವಿತ್ರವಾದಂತ ಒಂದು ಜಾಗ ಕೂಡ ಇವುದು. ತುಂಬಾ ದೇವಸ್ಥಾನದ್ದು, ಆಮೇಲೆ ರಿಚುವಲ್ಸ್ ಎಲ್ಲ ನಡೀತಾ ಇರುತ್ತೆ. ಸೊ ಅದರಿಂದ ಅವ್ರಿಗೂ ನಾವು ಡಿಸ್ಟರ್ಬ್ ಮಾಡೋದು ಬೇಡ. ನಮ್ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇರೋಣ. ಬೆಸ್ಟ್ ವಿಸಿಟಿಂಗ್ ಟೈಮ್ ಏನು ಅಂತ ಕೇಳಿದ್ರೆ, ಬೆಸ್ಟ್ ವಿಸಿಟಿಂಗ್ ಟೈಮು, ಆಮೇಲೆ ಇದರ ಡೀಟೇಲ್ಸ್, ಲೊಕೇಶನ್ಸ್ ಎಲ್ಲಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಪಕ್ಕ ಚೆಕ್ ಮಾಡಿ. ನಿಮ್ಗೆ ಮುತ್ತತಿ ಬಗ್ಗೆ ಏನೇನ್ ಬೇಕೋ ಡೀಟೇಲ್ಸ್ ಎಲ್ಲ ಅಲ್ಲೇ ಇರುತ್ತೆ. ನೀವು ಕೂಡ ಚೆಕ್ ಮಾಡ್ಕೊಬಹುದು. ಈಗ ಸೈನ್ ಅಪ್ ಮಾಡ್ತಿದ್ದೀನಿ. ಗಾಡಿ ಎತ್ಕೊಂಡು ಬ್ಯಾಂಗ್ಳೂರ್ಗೆ ಡೈರೆಕ್ಟ್ ಹೊರಡೋಣ ಅಂತೆ.